ಕಾಂಗ್ರೆಸ್ ಸೇವಾದಳ ವತಿಯಿಂದ ಇಂದು ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕಾರಿಣಿ ಸಭೆ ಆಯೋಜಿಸಲಾಯಿತು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸೇವಾದಳ ಮಹಿಳಾ ಸಂಘಟಕರಾದ ಗಿರಿಜಾ ಹೂಗಾರ್ ರವರು, ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾದಳ ಒಂದು ಮುಂಚೂಣಿ ಘಟಕ. ಸೇವಾದಳದ ಸೇನಾನಿಗಳು ಪಕ್ಷ ನಿಷ್ಠೆಯಿಂದ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿಯುತ್ತಿದ್ದಾರೆ. ಎಲ್ಲರನ್ನೂ ಪರಿಗಣಿಸಬೇಕೆಂದು ಹೇಳಿದರು. ಸುಮಾರು ವರ್ಷಗಳಿಂದ ಸೇವಾದಳದಲ್ಲೇ ದುಡಿತಾ ಇದ್ದೀವಿ. ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಇವತ್ತು ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಸೇವಾದಳದಲ್ಲಿ ಕಾರ್ಯಕಾರಿಣಿ ಸಭೆ ಹಮ್ಮಿಕೊಂಡಿದ್ದಾರೆ. ರಾಜ್ಯ ಅಧ್ಯಕ್ಷರು ಇಲ್ಲ, ಇವತ್ತು ನೇತೃತ್ವದಲ್ಲಿ ನಡೀತಾ ಇದೆ. ಏನು ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇದು ಒಂದು ಬಹಳ ನೋವು ತರುವಂಥ ವಿಚಾರ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಇವತ್ತಿಗೂ ಸೇವಾದಳದಲ್ಲಿ ಡಿಸಾಲ್ವ್ ಅನ್ನೋಂಥ ಪದವಿ ಇರಲಿಲ್ಲ. ಅದು ಮಾಡಬಾರ್ದಿತ್ತು. ಅವರು ನನಗೆ ಭಾಳ ನೋವಾಗ್ತಾ ಇದೆ. ನೋವಿಂದ ಹೇಳ್ತಾ ಇದ್ದೀನಿ ಈ ಮಾತು. ಯಾಕಂದರೆ ನಿಮಗೆ ಯಾರು ಬೇಡ ಅವ್ರನ್ನ ತೆಗೆದು ಮತ್ತೆ ಬೇರೆದವ್ರನ್ನ ಅವ್ರನ್ನ ಆರಿಸಲಿ ಜಾಗಕ್ಕೆ ಕೂರಿಸುವಂಥ ಒಂದು ಅಧಿಕಾರ ನಿಮಗಿದೆ. ಇನ್ನೊಂದು ವಿಷಯದಲ್ಲಿ ಅಂತಂದರೆ KPCC ತಿಳಿಸ್ತೇನೆ, ಅವರು ಈ ಒಂದು ನಿರ್ಧಾರವನ್ನು ತಗೊಂಡಿದ್ದು ನಾನು ಭಾಳ ತಪ್ಪು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಭಾಳ ನೋವಾಗ್ತಾ ಇದೆ ಈ ಮಾತು ಕೇಳಿ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕ್ರಮಗಳಾದರೆ ಸೇವಾದಳದವ್ರು ಬೇಕು. ಅವ್ರಿಗೆ ಒಂದು ಫಂಕ್ಷನ್ನಲ್ಲಿ ಪ್ರತಿಯೊಂದು ಇದರಲ್ಲಿ ನಾವು ಭಾಗವಹಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರುವಂಥ ಕೆಲಸವನ್ನು ನಾವು ಸೇವಾದಳದವ್ರು ಮಾಡ್ತಾ ಬಂದಿದ್ದೇವೆ, ಇದುವರೆಗೂ ಮಾಡ್ತಾ ಇದ್ದೇವೆ. ಅದಕ್ಕೆ ನಮಗೆ ಬಹಳ ನೋವು ಅನ್ನಿಸ್ತಾ ಇದೆ. ಇವತ್ತು ACC ನಿಮ್ಮ ಅಧ್ಯಕ್ಷರು ಲಾಲ್ಜಿ ದೇಸಾಯಿ ಅವರು ಯಾವುದೇ ಇಂಟಿಮೇಷನ್ ಇಲ್ಲದೆ ಎಲ್ಲರಿಗೂ ಆದೇಶ ಪತ್ರ ರವಾನೆ ಮಾಡಿದ್ದಾರೆ. ಆದರೆ ಇಲ್ಲಿ ಸ್ಟೇಜಲ್ಲಿ ನಡೀತಾ ಇರತಕ್ಕಂಥ ಸಭೆಯೇ ಬೇರೆ, ಅಲ್ಲಿ ಮಾಹಿತಿ ಕೊಟ್ಟಿರೋದೇ ಬೇರೆ, ಇಲ್ಲಿ ನಡೀತಾ ಇರೋದೇ ಬೇರೆ. ಇವತ್ತು ಏನು ಹೇಳ್ತೀವಿ? ಅದಕ್ಕೆ ನಾನು ಏನು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಅವರು ನಮ್ಮ AICC ಬಾಸ್ ಇದ್ದಾರೆ, ಅವರು ಅಧ್ಯಕ್ಷರು ಇರೋದ್ರಿಂದ ಅವರು ಯಾವ ನಿರ್ಧಾರವನ್ನು ತಗೊಳ್ತಾರೆ, ಯಾವ ನಿರ್ಧಾರವನ್ನು ತಗೊಳ್ಳೋದಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ನನಗೆ ಆಗೋದಿಲ್ಲ. ಯಾಕಂತಂದರೆ ಅವರು ನಮ್ಮ ಮೇಲಿನ ಅಧಿಕಾರಿ, ನಮ್ಮ ಹೈಕಮಾಂಡ್ ಇದ್ದಾರೆ. ಅದಕ್ಕಾಗಿ ಇದನ್ನಕ್ಕೆ ಏನು ಹೇಳಲಿಕ್ಕೆ ನನಗೆ ಇದೆ. ಮೇಡಮ್, ಇವತ್ತು ನೀವು ಸೇವಾದಳದಲ್ಲಿ ಸುಮಾರು ವರ್ಷ ದುಡಿದಿದ್ದೀರ, ಮಹಿಳಾ ಅಧ್ಯಕ್ಷರಾಗಿದ್ದೀರ. ಇವತ್ತು ಏನಾದರೂ ಪೇರೆಂಟ್ ಬಾಡಿ ಚೇಂಜ್ ಆಗ ನೀವು ಪ್ರಬಲವಾಗಿ ಕೇಳ್ತಾ ಇದ್ದೀರ, ಸೇವಾದಳ ಉಳಿಬೇಕು ಅಂದರೆ ಎಂಥವ್ರು ಕೊಡಬೇಕು? ಸೇವಾದಳ ಉಳಿಬೇಕು ಅಂತಂದರೆ ನೋಡ್ರಿ, ಇಲ್ಲಿ ಏನಿದೆ ಅಂತಂದರೆ ಎಲ್ಲರೂ ನನಗೆ ಬೇಕು ನಿನಗೆ ಬೇಕು ಅಂತ ಅಧಿಕಾರವನ್ನು ಕೇಳ್ತಾರೆ ಹೊರತು ಸಂಘಟನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಂಘಟನೆ ಮಾಡಿದ್ದನ್ನು ಕೂಡ ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗುವಂಥ ಒಂದು ಸಂಘಟನೆ ಮಾಡುವಂಥ ವ್ಯಕ್ತಿ ಬಲವಾಗಿರಬೇಕು, ಮನಸ್ಸಿನಿಂದ ಆಕಾಂಕ್ಷೆಯಾಗಿ ಆ ಒಂದು ಸೇವೆಯನ್ನು ಮಾಡುವಂಥ ಭಾವನೆ ಇರಬೇಕು ಮತ್ತು ಫೈನಾನ್ಷಿಯಲಿ ಫಿಟ್ ಇರಬೇಕು. ಸಂಘಟನೆಯನ್ನು ಬೆಳೆಸುವಂಥ ಒಂದು ತಾಕತ್ತು ಕೂಡ ಇದರಲ್ಲಿದೆ, ನಾವು ಮಾಡ್ಬೋದು. ಅದಕ್ಕೆ ನಾನು ಹೇಳ್ತೀನಿ, ಒಂದು ವೇಳೆ ನಾನು ಕೂಡ ಇದರ ಆಕಾಂಕ್ಷೆ ಇದ್ದೇನೆ, ನನ್ನ ಸ್ಟೇಟ್ ಚೀಫ್ ಮಾಡಬೇಕಂತ, ಸ್ಟೇಟ್ ಅಧ್ಯಕ್ಷನ ಮಾಡಬೇಕಂತ ನಾನು ಕೂಡ ಒಂದು ಆಕಾಂಕ್ಷೆ ಇದ್ದೇನೆ. ಒಂದು ವೇಳೆ ಅವನ್ನ ಸಂಘಟನೆಯನ್ನು ಒಯ್ಯುವುದರಲ್ಲಿ ನಾನು ಅತ್ಯಂತ ಪ್ರಬಲವಾಗಿ ನಾನು ಶ್ರಮಿಸ್ತೇನೆ ಅಂತ ಹೇಳ್ತೀನಿ. ಇಡೀ ದೇಶದಲ್ಲೇ ವಿಭಿನ್ನವಾಗಿ ಈ ರಾಜ್ಯದಲ್ಲಿ ಬಲವಾಗಿ ಕಟ್ಟಿದ್ವಿ, ಅಂಥದ್ದನ್ನೇ ಒಡೆದೋಗಿದೆಯಲ್ಲ, ಒಡೆದ ಮನೆ ಆಗಿದೆಯಲ್ಲ. ಇದು ಒಡೆದ ಮನೆ ಆಗಿದೆ ಒಪ್ತೀನಿ. ಯಾಕಂದರೆ ನಮ್ಮಲ್ಲಿಯೇ ಒಳಜಗಳಗಳು, ನಮ್ಮಲ್ಲಿರುವಂಥ ಭಿನ್ನಾಭಿಪ್ರಾಯಕ್ಕೆ ಒಬ್ಬರಿಗೆ ಹೊಂದಾಣಿಕೆ ಇಲ್ಲ. ಅದಕ್ಕೆ